ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಎರಿ ಬೇಟೆ ಆಡಕ್ಕೆ. ಒಳ್ಳೆ ಸೈಜಿಂದ ಎರಿಕಾಯಿ ಬೇಟೆ ಸ್ಟಾರ್ಟ್ ಆಗೈತೆ ಇವತ್ತು. ನೋಡಿ, ಇದು ಏಡಿಕಾಯಿದು ಕೈಗಳು ಎಷ್ಟು ದಪ್ಪ ಇದೆ, ಒಳ್ಳೆ ಟೇಸ್ಟ್ ಇರುತ್ತಿದ್ದು. ಏಡಿಕಾಯಿ ಹೆಂಗೆ ಹಿಡಿಯೋದು ಅಂದರೆ, ಚಿಕನಿನ ವೇಸ್ಟ್ ಎಲ್ಲ ಒಂದು ದಾರು ಕಟ್ಟಿ ನೀರಾಗಿ ಬಿಟ್ಟರೆ ಒಂದು ಸ್ವಲ್ಪ ಅದಾದ್ಮೇಲೆ ಅದು ಬಂದು ಕಚ್ಕೊಂಡಿರುತ್ತೆ. ನೋಡಿ ಈ ಥರ ತೋರಿಸ್ತೀನಿ ಹುಡುಗರು ಇಲ್ಲಿ ನೋಡಿ. ಕೆಳಗಡೆ ಒಂದೈತೆ, ಅವಲ್ಲೇ ಹಿಡ್ದಿರೋದು, ಅಲ್ಲೋಗಿ ಬಚ್ಚಿಕೊಂಡು ಹೋವು ಎರಡು. ನೋಡಿ ಒಬ್ಬನೇ ಬಂದರೆ ಇದೆ, ಕ್ಯಾಮ್ರಾ ಸೆಟಪ್ ಮಾಡೋಕ್ಕೆ ಕಷ್ಟ. ನೋಡಿ ಈ ಸರಿ ಇಲ್ಲ, ಇನ್ನೊಂದು ಸರಿ ಹಾಕೋಣ. 5 ನಿಮಿಷಗಳ ನಂತರ ನೋಡೋಣ ಬನ್ನಿ, ಈ ಸರಿ ಆದ್ರೆ ಸಿಗ್ತದ ಸಿಗಲ್ವಾ ಅಂತ ಎತ್ತುತ್ತಿದ್ದೀನಿ. ಈಗ ಸಿಕ್ಕಿದೆ ಗೈಸ್. ಕವರ್ ಒಳಗಡೆ ಹಾಕ್ಬಿಡೋಣ. ನೋಡಿ ಇವಾಗ ಒಂದು ಚಿಕ್ಕದು ಎಡೆಕಾಯಿ ಹಿಡ್ದೆ, ಅವೆಲ್ಲ ಹಿಡ್ದಿರೋದು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು 4 ದೊಡ್ಡ ಇವು ಎಡೆಕಾಯಿ, ಒಳ್ಳೆ ಸೈಜಿಂದ. ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಣ ಮನೆಗೆ. ಬೇಗ ಕ್ಲೀನ್ ಮಾಡೋದೆಲ್ಲ ತೋರಿಸಲ್ಲ, ಲಾಸ್ಟಿಗೆ ಒಂದೇ ಸರಿ ಕ್ಲೀನ್ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಎಲ್ಲ ಹಾಕಿ ಗಿಬ್ರುತಾವ ಕೈಯೇ. ನೋಡಿ ಏಡಿಕಾಯಿ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೀನಿ ಇಲ್ಲಿ ಕರೆಕ್ಟಿಗೆ. 5 1 2 3 4 5 ಒಂದು ಇಲ್ಲೊಂದು ಹಾಕಿದ್ದೆ, ಅವಲ್ಲೇ ಬಿದ್ದೈತೆ ಇಲ್ಲ ನೋಡೋಣ. ಬಿದ್ದಿದ್ರೆ ಬಿಡಲಿ, ಇಲ್ಲಾಂದರೆ ಇಲ್ಲ. ಹೋಗ್ತಾ ಇರೋದೆ ಮನೆಗೆ. ಬಿದ್ದಿದೆ ಗೈಸ್. ಇನ್ನು ಸ್ವಲ್ಪ ಹೊತ್ತಿಗೆ ನೀನು ಈ ಥರ ಆಗ್ತೀಯ ನೋಡ್ರಿ. ಏಡಿಗೆ ಕಾಣಿಸುತ್ತಲ್ಲ ಎಷ್ಟು ಸ್ಟ್ರಾಂಗ್ ಐತೆ ಅಂತ ತೋರಿಸ್ತೀನಿ. ಅದು ಹಿಡ್ದಿರೋದು ಇದು ಶಾರ್ಪ್ನರ್ ಥರ ಬಿಡ್ತು ಕೊನೆಗೂ. ನೋಡಿ ಇಲ್ಲಿ ಯಾವ ಥರ ಆಗಿದೆ. ಅದೇನಾದರೂ ಹಿಂಗೆ ಕೈ ಹಿಡ್ಕೊಬಿಟ್ಟಿದ್ರೆ ನೋಡಿ, ಇನ್ನು ಓಡಾಡ್ತೈತ ಏಡಿಕಾಯಿ. ಜಿಗ್ 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 ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೆಂಗೈತೆ ಏಡಿಕಾಯಿ. ಬನ್ನಿ ಇದೆಲ್ಲ ತಗೊಂಡು ಡೈರೆಕ್ಟ್ ಮನೆ ಹೋಗೋಣ. ಪಕ್ಕ ಬೈತಾರೆ ಮನೆಗೆ. ತುಂಬ ಸರಿ ವಾರ್ನಿಂಗ್ ಕೊಟ್ಟವ್ರು ನಂಗೆ ಅವಲ್ಲೇ, ಏಡಿಕಾಯಿ ಮೀನು ಹಿಡಿಯೋಕೆ ಹೋಗಬೇಡ ಅಂತ. ಆದರೂ ಬಂದಿದ್ದೀನಿ, ವೀಡಿಯೋ ಮಾಡೋಣ, ಕಂಟೆಂಟ್ ಸಿಕ್ತು. ನೋಡಿ ಅದೊಂದು ಮೀನು, ಅವಲಿಂದ ಮೀನು ಎಗುರುತ್ತೈತಲ್ಲಿ. ನೆಕ್ಸ್ಟ್ ಟೈಮ್ ಬಂದಾಗ ಮೀನು ಹಿಡಿಯೋಣ. ಆಮೇಲೆ ಕಾಯಿ ತಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿ ಹೆಂಗೆ ಅಂತ ಇವತ್ತು. ಬನ್ನಿ ಏಡಿಕಾಯಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಅವಲ್ಲೇ ರುಬ್ಬಿಕೊಂಡಿರೋ ಮಸಾಲೆನ ಮಿಕ್ಸ್ ಮಾಡಬೇಕು. ಇನ್ನು ಕಾಯಿಲಿ ಇದಕ್ಕೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ ಗಾಯ್. ಟೇಸ್ಟ್ ಸಖತ್ತಾಗಿರ್ತೈತೆ ನೋಡಿ ತುಪ್ಪ. ಇವಾಗ ಏಡಿಕಾಯಿ ನಾವು ಹಾಕೋಣ ಇದಕ್ಕೆ. ಒಂದು ಮಿಸ್ಟೇಕ್ ಆಗೋಯ್ತು. ಇದನ್ನ ಜಜ್ಜಿ ಹಾಕಿದ್ರೆ ಮಸಾಲೆ ಎಲ್ಲ ಇದಕ್ಕೂ ಚೆನ್ನಾಗಿ ಹೀರ್ಕೊಡುತ್ತೆ. ಈ ಥರ ಬ್ರೇಕ್ ಮಾಡ್ಬೇಕು ಇದನ್ನ. ಇವಾಗ ಮಸಾಲೆ ಇದ್ರೊಳಗಡೆ ಎಲ್ಲ ಚೆನ್ನಾಗಿ ಕುಡ್ಕೊಳುತ್ತೆ. ಇವಾಗ ಒಂದು ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ನೆಕ್ಸ್ಟ್ ಇನ್ನೊಂದು ಮಸಾಲೆ ರುಬ್ಬಿದ್ವಲ್ಲ ಅದನ್ನ ಮಿಕ್ಸ್ ಮಾಡೋಣ. ಒಳ್ಳೆ ಟೇಸ್ಟಿ ರೆಸಿಪಿ ಇವತ್ತು. ಆಮೇಲೆ ಏಡಿಕಾಯಿ ತಿಂದರೆ ಏನೇನಕ್ಕೆ ಬೆನಿಫಿಟ್ಸ್ ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ, ಇವಾಗ ಹೇಳ್ತೀನಿ ನೋಡ್ರಿ. Crab is super healthy. It's got protein for energy, omega-3 for heart health, and vitamins for brain and bone strength. Plus, it's low in calories, not so great for weight management.
ಬಾ 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 ಸ್ಮೆಲ್ ಘಮ ಘಮ ಅಂತಿದೆ. ಇವಾಗ ಇನ್ನೊಂದು ಮಸಾಲೆನ ಮಿಕ್ಸ್ ಮಾಡ್ಕೊಳೋಣ. ಇದರಲ್ಲೇ ನಾ ಅವಲೇ ಹಾಕಿದ ಮಸಾಲೆನಾಗೆ ಈರುಳ್ಳಿ, ಮೆಣಸಿನ್ಕಾಯಿ ಅವು ಇವು ಇತ್ತು. ಇವಾಗ ಮಾಡ್ತಿರೋದು ಟೊಮೊಟೊ ಮತ್ತು ಕಾಯಿದು ಮಸಾಲೆ. ಏಡಿಕಾಯಿ ಹಾಕಿದ್ಮೇಲೆ ಉಪ್ಪು ಹಾಕ್ಬೇಕಾಯ್ತು, ನಾನು ಮರ್ತೋಗ್ಬಿಟ್ಟೆ. ಇವಾಗ ಗ್ಯಾಪ್ ನಿಲ್ಸ್ಕೊಂಡೆ. ಹೆಂಗೋ ಫುಲ್ ಆದ್ಮೇಲೆ ಗ್ಯಾಪ್ ನಿಲ್ಸ್ಕೊಳ್ಳಿಲ್ಲ, ಮುಂಚೆನೇ ಗ್ಯಾಪ್ ನಿಲ್ಸ್ಕೊಂಡಿದ್ದೀನಿ ಒಂದು ಲೆಕ್ಕದಾಗೆ. ಬರೀ ಮಸಾಲೆ ಹಾಕಿದ್ದೀನಲ್ಲ, ಇದನ್ನ ಮಿಕ್ಸ್ ಮಾಡೋಣ ನೀವು ಫಸ್ಟ್. ಬನ್ನಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡಿದಾಗೆಲ್ಲ ಫಸ್ಟ್ ಗ್ಯಾಪ್ನಾಗ ಬರೋದೇನು ಹೇಳ್ರಿ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ, ವಿ ಲವ್ ಯು ಬಾ, ಒಪ್ಪಿಕೊಂಡೋರು ದಡ್ಡರಲ್ಲ ಬಾ, ವಿ ಲವ್ ಯು ಬಾ. ಪ್ಲೇಟ್ಗೆ ಹಾಕೊಂಡು ಫುಲ್ ಬ್ಯಾಟಿಂಗ್ ಇವಾಗ. ಇದೊಂದು ಬಾಕ್ಸ್ ಹಾಕಿ ನಮ್ಮ ಫ್ರೆಂಡ್ಸಿಗೆ ಕೊಡ್ತಾ ಇದ್ದೀನಿ. ಕೊಟ್ಟು ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು ಟೇಸ್ಟು ಅಂತ. ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ, ನೆಂಚ್ಕೊಳ್ಳಿ. ರಿವ್ಯೂ ಮಾಡಿ ಕಳ್ಸೋ ಹಂಗೆ ಹೆಂಗೈತೆ ಅಂತ ಟೇಸ್ಟು. ಈಗಲೇ ಬೇಡ ತಿನ್ಮೇಲೆ ರಿವ್ಯೂ ಮಾಡು. ಅಲ್ಲ, ತಿನ್ಮೇಲೆ ಹೆಂಗೈತೆ. ಬನ್ನಿ ನಾವು ಬ್ಯಾಟಿಂಗ್ ಆಡೋಣ ಫುಲ್ಲು. ನೋಡಿ ಕ್ಯಾಮ್ರಾಮ್ಯಾನ್ ಯಾರು ಹೇಳ್ದಂಗೆ ನಾನು ಒಬ್ಬನೇ. ಬಾಬಾ 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 ಭರ್ಜರಿ ಊಟ ಇವತ್ತು ನಂಗಂತೂ. ಮೊಟ್ಟೆ, ನಿಂಬೆಹಣ್ಣು, ಚಿಕನ್ ಬಿರಿಯಾನಿ, ಈರುಳ್ಳಿ, ಚಿಕನ್ ಚಾಪ್ಸು, ಜೊತೆಗೆ ಮೈನ್ ಏಡಿಕಾಯಿ ಗ್ರೇವಿ ಮಾಡಿದ್ದೀನಿ ಗೈಸ್. ಸ್ಟಾರ್ಟ್ ಮಾಡೋಣ ಈಗ, ಲೆಟ್ಸ್ ಗೋ. ಫಸ್ಟು ನಿಂಬೆಹಣ್ಣ ನೀಟಾಗಿ ಎಣ್ಕೊಡು ಗೈಸ್. ಫಸ್ಟು ಬಿರಿಯಾನಿನ ಸ್ವಲ್ಪ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡು. ಬಿರಿಯಾನಿ ಚೆನ್ನಾಗಿದೆ, ಆದರೆ ನಮ್ಮದು ಮೈನ್ ಯಾವ್ದು ಹೇಳಿ ಇವತ್ತು? ಅದನ್ನು ಟ್ರೈ ಮಾಡೋಣ. ಬಾಡಿನ 2 ಪೀಸ್ ಮಾಡಿದ್ದೆ, ಮಸಾಲೆ ಚೆನ್ನಾಗಿ ಹಿಡೀಲಿ ಅಂತ. ಲೆಟ್ಸ್ ಟ್ರೈ. ಜಂಪರ್ ಮೇ ಬಂಪರ್. ಫುಲ್ ಪ್ರೋಟೀನ್ ಬಾಡಿಗೆ ಇವತ್ತು. ಇದೆಲ್ಲ ಮುಗಿಸಿ ಆಮೇಲೆ ಇನ್ನೊಂದು ನೋಡಿ, ಫಸ್ಟ್ನೇ ಹಿಡ್ದಿದ್ನಲ್ಲ ದೊಡ್ಡದು, ಎಲ್ಲದಕ್ಕಿನ್ನ ಟೇಸ್ಟ್ ಇದು ಕೊಡ್ತೈತೆ ನೋಡಿ. ಬೇಕಾರೆ ಇದು ತಿನ್ನೋದನ್ನು ತೋರಿಸ್ತೀನಿ ಈಗ. ನೋಡಿ, ಇಲ್ಲೆಲ್ಲ ಹೊಡೆದಿದ್ದೆ ಇದನ್ನು. ಇಲ್ಲಿ ಮಸಾಲೆ ಎಲ್ಲ ನೀಟಾಗಿ ಇದ್ರೊಳಗಡೆ ಹೋಗುತ್ತೆ, ಈಗ ಹೋಗಿರುತ್ತೆ. ಇದು ನೀಟಾಗಿ ಇದು ಓಪನ್ ಮಾಡಿ, ಕಾಣಿಸಿದೆ ಅಲ್ಲ ಮೀಟು, ಇದೆ. ಏಡಿಕಾಯಿ ತಿನ್ನೋರಿಗೆ ಗೊತ್ತಿರುತ್ತೆ ಇದ್ರ ಮಜಾ. ನೀವು ಲೈಫಲ್ಲಿ ಒಂದ್ಸರಿ ಆದರೂ ಏಡಿಕಾಯಿ ತಿನ್ನಿ, ಅದ್ರ ಟೇಸ್ಟೇ ಬೇರೆ ನಿಮಗೆ.